ನೋಡಿ ಸರ್, ಮುನಿರತ್ನಂ ಪಾಪ HIV ಇಂಜೆಕ್ಷನ್ ಇವ್ರಿಗೆ ಕೊಟ್ಟ ಮೇಲೆ ಅವ್ರಿಗೆ ಒಂಥರ ಏನೇನೋ ಮಾತಾಡ್ತಾರೆ. ಆಮೇಲೆ ಅವರು ಬಾಡಿ ಚೇಂಜ್ ಆಗ್ತದೆ, ಫೇಸ್ ಚೇಂಜ್ ಆಗ್ತದೆ, ತುಟಿ ಎಲ್ಲ ಬೆಳ್ಳಗಾಗ್ತಾ ಇದೆ, ಕೆಂಪುಗಾಗ್ತಾ ಇದೆ. ಅದಾದ್ಮೇಲೆ ಯಾಕೋ ಏನೇನೋ ಮಾತಾಡ್ತಾವ್ರೆ ಅಶೋಕ್ ಅವರು. ವಿರೋಧ ಪಕ್ಷ ನಾಯಕನಾಗಿ ಇರುವಂತದಿಗೆ ಲಯಾಕ್ ಇಲ್ದೇ ಇರುವಂತ ಒಬ್ಬ ವ್ಯಕ್ತಿ ದಿನ ಬೆಳಗ್ಗೆ ಅಂದ್ರೆ ಹುಚ್ಚುಚ್ಚುಂತಾರೆ ಏನೇನೋ ಮಾತಾಡೋದು. ಕಳ್ಳರು, ಚಿಲ್ಡ್ರು, ಕಚ್ಚರ್ಕರು, ಬುಡ್ಬುಡ್ಕಿಯವರು ಇವರೆಲ್ಲ ಇರುವಂತದೆಲ್ಲ ಪೂರ್ತಿ ಬಿಜೆಪಿನಲ್ಲಿ ನಾವಲ್ಲ. ಸುಮ್ಮನೆ ಅಳ್ಳಾಡ್ಸ್ಕೊಂಡು ಹೋಗಿ ಜನಗಳಿಗೆಲ್ಲ ದಿಕ್ ತಪ್ಪಿಸುವಂತ ಕೆಲಸವನ್ನು ಮಾಡಿದ್ರು. ಯಾವತ್ತಾದ್ರೂ ಒಬ್ಬ ವಿರೋಧ ಪಕ್ಷ ನಾಯಕ, ಸಿದ್ದರಾಮಯ್ಯನವರು 2 ಬಾರಿ ವಿರೋಧ ಪಕ್ಷ ನಾಯಕರಿದ್ರು, ಅವ್ರು ಮಾತಾಡೋದು ಎಷ್ಟು ತೂಕ ಇರ್ತಿತ್ತು, ಅವ್ರ ಮಾತಲ್ಲಿ ಎಷ್ಟು ಗಾಂಭೀರ್ಯತೆ ಇರ್ತಿತ್ತು, ಅವ್ರ ಮಾತಲ್ಲಿ ಇಡೀ ರಾಜ್ಯದಲ್ಲಿ ಚರ್ಚೆ ಆಗುವಂತ ಒಂದು ವ್ಯವಸ್ಥೆ ಇತ್ತು. ಡೈಲಿ 10 ಸರಿ ಪ್ರೆಸ್ ಮೀಟ್ ಮಾಡ್ತಾರಪ್ಪ ಅಶೋಕ್ ಅವರು. 10 ಸಾರಿನೂ 10 ಸುಳ್ಳುಗಳು ಹೇಳ್ತಾರೆ. ಯಾವ್ದಾದ್ರು ನೋಡಿ ಸರ್, ಇಬ್ರು ಅಪೋಸಿಷನ್ ಲೀಡರ್ಸ್ ಇದಾರಲ್ಲ, ಅಪ್ಪರ್ ಹೌಸ್ ಮತ್ತೆ ಲೋವರ್ ಹೌಸ್, ಇಬ್ರು ಜೋಕರ್ಸ್ಗಳೇನೆ. ಅವ್ರೊಂದ್ ಮಾತಾಡಿದ್ರೆ ಇವ್ರೊಂದ್ ಮಾತಾಡ್ತಾರೆ, ಇವ್ರೊಂದ್ ಮಾತಾಡಿದ್ರೆ ಅವ್ರೊಂದ್ ಮಾತಾಡ್ತಾರೆ. ಸೆಂಟ್ರಿನಲ್ಲಿ ನಾನ್ ಕಳೆದೋತೀನಿ ಅಂತ ಪಾಪ ವಿಜಯೇಂದ್ರ ಅವ್ರು ಬಂದು ಅವಾಗ ಅವ್ರು ಏನೋ ಒಂದ್ ಮಾತಾಡ್ತಾರೆ. ಅರ್ಥ ಆಯ್ತೆ? ನಾಟಕದ ಕಂಪನಿ ಇಡೀ ದೇಶದ ರಾಜ್ಯದಲ್ಲಿ ಪೂರ್ತಿ ನಾಟಕ ಆಡಕ್ ಶುರು ಮಾಡಿದ್ದಾರೆ, ಜನಾಕ್ರೋಶ ಯಾತ್ರೆ ಅಂತ. ನಾಟಕ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಜನಗಳಿಗೆ ಈ ನಾಟಕ ಏನು ಅನ್ನುವಂಥದ್ದು ಪೂರ್ತಿ ಪ್ರಮಾಣದಲ್ಲಿ ಗೊತ್ತಾಗೋಗಿದೆ. ಬನ್ನಿ ಡಿಬೇಟ್ ಮಾಡೋಣ. ಅಸೆಂಬ್ಲಿಯಲ್ಲಿ ಯಾಕೆ ಚರ್ಚೆ ಮಾಡಲಿಲ್ಲ ನೀವು? ಏನ್ ಬೆಲೆ ಏರಿಕೆ ಅನ್ನುವಂಥದ್ದು ಪಟ್ಟಿ ಸಮೇತ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ ಯಾಕೆ? ಅಲ್ಲಿ ನೀವು ಮಾತೇ ಆಡಲ್ಲ. ಎಲ್ಲ ಅಡ್ಜಸ್ಟ್ಮೆಂಟ್ಗಳದು ನಿಮ್ದು. ನಿಮ್ಮಲ್ಲೇ ಅಡ್ಜಸ್ಟ್ಮೆಂಟ್. ನಮ್ಮ ಜೊತೆ ಅಡ್ಜಸ್ಟ್ಮೆಂಟ್ ಇರ್ಲಿ ಬಿಡಿ, ನಿಮ್ಮಲ್ಲೇ ಅಡ್ಜಸ್ಟ್ಮೆಂಟು. ನಿಮ್ಮಲ್ಲೇ ಅವನ್ನ ಮಾತಾಡಿದ್ರೆ ಇವನ್ ಸಹಿಸ್ಕೊಳ್ಳಲ್ಲ, ಇವನ್ ಮಾತಾಡಿದ್ರೆ ಅವ್ನು ಸಹಿಸ್ಕೊಳ್ಳಲ್ಲ ಅಂತೀನಿ. ಯತ್ನಾಳ್ ಮಾತಾಡ್ತಾ ಇರುವಂಥದ್ದಕ್ಕೆ ಆಪಾದನೆ ಮಾಡ್ತಾ ಇರುವಂಥದ್ದು ಇಂಥವ್ರಿಗೂ ಒಬ್ಬರು ಒಂದು ಸ್ಪಷ್ಟೀಕರಣ ಕೊಡುವಂತ ಕೆಲಸವನ್ನು ಮಾಡಲೇ ಇಲ್ವಲ್ಲ ಬಿಡಿ. ಯಾವಾಗ ಆಕ್ಷನ್ ತಗೊಂಡು ಏನ್ ಆಕ್ಷನ್ ತಗೊಂಡಿದ್ದಾರೆ ಸರ್? ಏನ್ ಆಕ್ಷನ್ ತಗೊಂಡಿದ್ದಾರೆ ಅನ್ನುವಂಥದ್ದು ಹೇಳಿ. ಅವ್ರು ಆಪಾದನೆ ಮಾಡ್ತಾವ್ರಲ್ಲ, ಅದಕ್ಕೆ ಉತ್ತರ ಕೊಡ್ಲಿ ಸರ್. ಆಕ್ಷನ್ ತಗೊಳ್ಳೋದು ಸೆಕೆಂಡ್ರಿ. 2,500 ಕೋಟಿ ಚೀಫ್ ಮಿನಿಸ್ಟರ್ ಹುದ್ದೆಗೆ, ಆಮೇಲೆ ಎಲ್ಲ ದುಡ್ಡು ಕೊಟ್ಬಿಟ್ಟು ಅಧ್ಯಕ್ಷ ಆಗಿರುವಂಥದ್ದು, ದುಡ್ಡು ಕೊಟ್ಬಿಟ್ಟು ವಿರೋಧ ಪಕ್ಷ ಆಗಿದ್ದಾನೆ ಅಂತ ಅವರೇ ಆಪಾದನೆ ಮಾಡ್ತಾ ಇದಾರಲ್ಲ ಸರ್, ಅದಕ್ಕೆ ಉತ್ತರ ಕೊಡ್ಲಿ ಸರ್. ಸುನೀಲ್ ಕುಮಾರ್ ಅವರೇ ಅಸೆಂಬ್ಲಿನಲ್ಲಿ ಹೇಳಿದ್ರು ನಮ್ಮ ಪಕ್ಷನ ಅಡವಿಡಬೇಡಿ ಅಂತ. ಮತ್ತೆ ಇನ್ನೇನಲ್ಲಿ ಅಷ್ಟೇ ಸಾಕಲ್ವ? ಅದಕ್ಕೆ ಉತ್ತರ ಕೊಡ್ಲಿ ಅವರು.